This is your Spurti and welcome back to my new vlog, guys. ಇವತ್ತು ಬೇಬಿಗೆ ನಾನು ಅಥರ್ವ ಸೇರಿ ಎಂಥ ಪ್ರ್ಯಾಂಕ್ ಮಾಡೋಕೆ ಹೊರಟಿದ್ದೀವಿ ಅಂದರೆ ದಯವಿಟ್ಟು ನೀವು ಮಾತ್ರ ಇದನ್ನೆಲ್ಲೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಈ ಸನ್ನಿವೇಶಗಳಲ್ಲಿ ಬರುವ ಎಲ್ಲ ಪರ್ಸನ್ಸು ಕಾಲ್ಪನಿಕ. ಸೊ ನಾವು ಯಾರನ್ನು ಕರ್ಕೊಂಡು ಹೋಗ್ತಾ ನಾವಿಬ್ಬರೇ ಇರೋದು, ಬಟ್ ಇನ್ನೊಬ್ಬ ಇದ್ದಾನೆ ಅಂತ ಹೇಳಿ ಏನೋ ಒಂದು ದೊಡ್ಡ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಅಥರ್ವನ ಇಬ್ಬರು ಚಾನಲಲ್ಲಿ ಬರುತ್ತೆ ಇದು. ಸೊ ಕೊನೆವರೆಗೂ ನೋಡಿ, ಮಜಾ ಇರುತ್ತೆ ಅಂತ ಅನ್ಕೊಂತೀವಿ. ಓಕೆ, ಬಾಯ್. ನನ್ನ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಹೋಗ್ತೀನಿ. ಬಾಯ್. ಇಲ್ಲಮ್ಮ, ನಾನು ಹೋಗ್ಬೇಕಷ್ಟೇ. ಅಮ್ಮ, ನಾನು ಹೋಗ್ತೀನಿ. ನಾನು ಹೋಗ್ತೀನಮ್ಮ, ಪ್ಲೀಸ್ ಅಮ್ಮ. ಓಯ್, ಇವಾಗ ಹೋಗ್ತೇವೆ ಒಟ್ಟಿಗೆ? ಇವಾಗ ಯಾರು ಹೋಗ್ತಾರೆ? ನಾನು, ನನ್ನ ಫ್ರೆಂಡ್, ಅವನ ಫ್ರೆಂಡ್. ಅಪ್ಪ, ನಿಮ್ಗಳಿಗೆ ನೆಟ್ಟಿಗೆ ಈಜ್ ಬರಲ್ಲ ಅಲ್ಲಿ. ಅವ ಹೋಗ್ಬೇಕು. ಭಾನುವಾರ ಅಲ್ಲ ಬೇಬಿ, ಇವರಿಗೆ ನೆಟ್ಟಿಗೆ ಈಜ್ ಬರಲ್ಲ. ಇವ್ರನ್ನ ಕಳ್ಸಿ ನೀನೇನ್ ಮಾಡ್ತೀಯಾ? ಹೋಗ್ತೀನಿ ಕಣಮ್ಮ ಅಂತ ಹೇಳ್ತಿಲ್ಲ. ಅಮ್ಮ, ಓ ಅಮ್ಮ, ನಾನು ಹೋಗ್ತೀನಮ್ಮ, ಪ್ಲೀಸ್. ಯಾರ್ಯಾರು ಹೋಗ್ತೀರಪ್ಪ? ನಾನು, ನನ್ನ ಫ್ರೆಂಡು, ಅವನ ಫ್ರೆಂಡ್. ಏನಾರ ಆದ್ರೆ? ನನ್ನ ಫ್ರೆಂಡು, ಅವ್ರ ಫ್ರೆಂಡು, ಅವ್ರ ಅಪ್ಪ. ಯಾ ಫ್ರೆಂಡ್ ಅವರಪ್ಪ? ಅವ್ರಿಗೆ ಈಜ್ ಬರ್ತತ್ತ ಫಸ್ಟ್ ಆಫ್ ಆಲ್? ಅಮ್ಮ, ಹೋಗ್ಬರ್ತೀನಿ. ಅಮ್ಮ, ಬಾಯ್. ಬಾಯ್. ಅಥವಾ ನೀಗೆ ಹೇಳೋದು ಅರ್ಥ ಆಗಲ್ಲ. ಅಮ್ಮ, ಬಾಯ್. ಇವಾಗ ನಮ್ಮಿಬ್ಬರದ್ದು ಜಗಳ. ನಾನು ನಿನಗೆ ಯಾಕೆ ಹೋಗ್ತೀನಿ ಅಂತ ಕೇಳ್ತೀನಿ. ನನ್ನ ಇಷ್ಟ, ನಾನು ನೋಡ್ತೀನಿ, ಹಾಗೆ ಹಿಂಗೆ. ಅಲ್ಲಿ ಜಗಳ ಆಡೋಣ. ಆಮೇಲೆ ನೀನು ಹೋಗ್ಬಿಡು, ನಾನು ಬರ್ತೀನಿ. ಅಮ್ಮ, ನಾನು ಹೋಗ್ಬರ್ತೀನಿ ಕಣಮ್ಮ, ಬಾಯ್. ಏನಕ್ಕೆ ಹೋಗ್ತೀಯಾ? ನನ್ನ ಇಷ್ಟ. ಅಲ್ಲೇ ಈಜ್ ಬರಲ್ಲ ಕಂಡ್ರಲ್ಲ ನಿಮಗೇನು ಫಸ್ಟ್ ಆಫ್ ಆಲ್? ನನ್ನ ಇಷ್ಟ, ನಾನು ಹೋಗ್ತೀನಿ. ಲೇ, ಅರ್ಥ ಮಾಡ್ಕ, ಈಜ್ ಬರಲ್ಲ ಫಸ್ಟ್ ಆಫ್ ಆಲ್. ನಿಮಗೆ ಈಜ್ ಬರಲ್ಲ. ಅಲ್ಲೋಗಿ ಏನಾರ ಆದ್ರೆ ನಿನಗೆ ಎಲ್ಲಿ ಬರ್ತತಿ ಈಜು? ಅದು ಮೇಲಿಂದ ಬಿದ್ದಿದ್ದು ನೋಡಿದೆ ನಾನು. ನೋಡಿದ್ದೀನಿ. ಬರೀ ಕುಂತಾರೆ ಗಾಯ್ಸ್, ನಮ್ಮಂತವ್ರು ಈಜ್ ಬಂದ್ರು ಈಜ್ ಬರಲ್ಲ ಅಂತ. ಲೇ, ಸುಮ್ಮನೆ ಯಾ? ನಾನು ಹೋಗ್ಬರ್ತೀನಿ ಅಂದ್ರೆ ಹೋಗ್ಬರ್ತೀನಿ ಅಷ್ಟೇ. ಬೇಬಿ, ನನಗೆ ಎದುರು ಮಾತಾಡ್ತೀಯ ನೋಡ್ ಬೇಬಿ, ನನಗೆ ಸರಿ ಹೋಗಲ್ಲ ನೋಡಿದು. ನಾನು ಹೋಗ್ಬರ್ತೀನಿ. ನಾನು, ನನ್ನ ಫ್ರೆಂಡ್ಸು, ನನ್ನ ಇಷ್ಟ. ಇನ್ನಿಷ್ಟ ದೊಡ್ಡವ್ರು ಯಾರಿದಾರಲ್ಲಿ? ಅವ್ರ ಅಪ್ಪ ಬರ್ತಾರಲ್ಲ. ಯಾರಪ್ಪ ಬರ್ತಾರೆ? ನನ್ನ ಫ್ರೆಂಡ್. ಆ ಅಪ್ಪಂಗೆ ಈಜ್ ಬರ್ತದ ಇಲ್ಲ ಫಸ್ಟ್ ಕೇಳು. ನಾನು ಹೋಗ್ತೀನಿ ಅಷ್ಟೇ. ಬೇಬಿ, ಬೇಬಿ ನಾನು ಹೋಗ್ತೀನಿ ಬೇಬಿ. ಅವನೇನೋ ಒಡ್ಡಿಗೆ ಹೋಗ್ತಾನಂತ ನೋಡು. ಬೇಬಿ ಕಳಿಸ್ತಿಲ್ಲ ಬೇಬಿ ನೀನು. ಬೇಬಿ ಅಲ್ಲ ಬೇಬಿ, ಕಳಿಸ್ತಿದೆಯಲ್ಲ ಬೇಬಿ ನೀನು. ಓಯ್, ಹೇಳೋದು ಅರ್ಥ ಆಗ್ತೈತ ನಿನಗೆ? ಅಲ್ಲ ಗಾಯ್ಸ್, ಅವಳು ನನಗೆ ಬೈತಿದ್ದಾಳೆ. ಹಚ್ಕೊಡ್ತೀಯ ನಾನು ಪಾಪಚ್ಚಿ ಹಚ್ಕೊಡ್ತೀರ ನಾನು. ಬೇಬಿ ಸುಮ್ಮನೆ ಯಾಕೆ ಕಳಿಸ್ತೀಯ ಬೇಬಿ ನೀನು? ಬೇಬಿ ನಾನು ಹಚ್ಕೊಡ್ತಿಲ್ಲ. ನಾನು ಹಚ್ಕೊಡ್ತಿಲ್ಲ ಬೇಬಿ, ನಾನು ಹಚ್ಕೊಡ್ತಿಲ್ಲ. ಕಳಿಸ್ಬೇಡ ಅಂತ ಹೇಳ್ತಿರೋದು ನಿನಗೆ. ಬೇಡ ಅಂತ ಹೇಳ್ತಿಲ್ಲ. ನಾನು ಬರ್ತೀನಿ. ಬೇಡಮ್ಮ, ನೀನ್ ಯಾಕೆ? ಇಲ್ಲ, ಬೇಡಮ್ಮ, ನೀನ್ ಯಾಕೆ ಬರ್ತೀಯ? ನೀನ್ ಯಾಕೆ ಬರ್ತೀಯ? ಹೋಗ್ತೀನಿ, ಬಾಯ್. ಗಾಯ್ಸ್, ಪಾಪ ಬೇಬಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೂಸ್ಟ್ ಆಗಿದ್ದಾಳೆ. ಇನ್ನು ನಾವು ಬೂಸ್ಟ್ ಮಾಡ್ತಿದ್ವಿ, ಅದಕ್ಕೆ ಅವಳು ಫುಲ್ಲು ಸಿಟ್ಟಲ್ಲಿದ್ದಾಳೆ. ನೋಡಿ ಬೇಬಿ, ಕಳಿಸ್ಬೇಡ ಬೇಬಿ. ಹೋಗಿ ಕರ್ಕೊಂಡವ್ರು ಬಾ ಬೇಬಿ. ನಿಜ ಬೇಬಿ, ಸೀರಿಯಸ್ಲಿ ಏನಾಗಲ್ಲ ಬೇಬಿ. ನಾನು ಕರ್ಕೊಂಬರ್ತೀನಿ, ಹೋಗಿ ಒಡ್ದಾರು ಕರ್ಕೊಂಬರ್ತೀನಿ ನೋಡು. ಹಾಂ, ನಾನು ನಿಜ ಒಡ್ದಾರು ಕರ್ಕೊಂಬರ್ತೀನಿ. ಸೀರಿಯಸ್ಲಿ ನಾನು ಹೇಳ್ತಿರೋದು. ಸೊ ಗಾಯ್ಸ್, ನಾನು ಹೆಂಗೋ ಮಾಡಿ ಓಡಿ ಬಂದಿದ್ದೀನಿ. ಇಲ್ಲೇ ಕಾಯಕ್ಕೆ ಹೇಳಿದ್ದಾರೆ, ಕಾಯ್ತಿರ್ತೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಅವನ ಅಜ್ಜ ನಮ್ಮ ಫ್ರೆಂಡು ಬರ್ತೀನಿ ಅಂತ ಬಂದೇ ಇಲ್ಲ. ಕೈ ಕೊಡ್ತಾರೆ, ಇಂಥವೇ ಮಾಡೋದು, ಬರೀ ಕೈ ಕೊಡ್ತಾರೆ. ಕಾಯ್ತಿದ್ದೀನಿ, ಬರ್ತಿಲ್ಲ.
2 ನಿಮಿಷದಿಂದ ಕಾಯ್ತಿದ್ದೀನಿ, ಇನ್ನೂ ಬಂದಿಲ್ಲ. ಅಲ್ಲಿ ಏನೇನು ಹಾಕ್ಕೊಡ್ತಾರೋ ಏನೋ. ಖಾಲಿ ರೋಡ್ ಹಿಂಗೆ ಬರ್ತಾರೆ. ಇಲ್ಲಿ ನಾಯಿ ಮರಿತ್ತು ಗೈಸ್, ಇಲ್ಲಿ ಇದಕ್ಕೆ ಈ ಜಾಗಕ್ಕೆ ಬರ್ರಿ ಅಂತ ಹೇಳಿದ್ದೆ, ನೋಡಿದ್ರೆ ಬಂದೇ ಇಲ್ಲ. ನೋಡಿ ಗೈಸ್, ಅಲ್ಲಿ ಬರ್ತಿರೋದು ನೋಡ್ರಿ, ಅಲ್ಲಿಂದ ಬರ್ತಿದ್ದಾರೆ. ಏನೇನು ಹಾಕ್ಕೊಟ್ಟು ಬಂದ್ರೋ ಏನೋ. ಏನು ಹಾಕ್ಕೊಟ್ರಿ? ಏನು ಹೇಳ್ತಿದ್ದಾಳು ಗೊತ್ತಾ, ನಾನು ಹೋಗು ಏನಾರು ಹೋಗ್ಲಿ ಹಾಳಾಗೋಗ್ಲಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾಳು ಅವಳು. ನಾನು ಹೊಡೆದಾರು ಹೋಗಿ ಕರ್ಕೊಂಬರ್ತೀನಿ ಬೇಬಿ ಅಂತ ಬಂದಿದ್ದೀನಿ ನಾನು ಇವಾಗ ಅವ್ನು ಬರಲ್ಲಂತೆ. ಯಾಕೆ ಗೊತ್ತಿಲ್ಲ. ಇಂಥವ್ರ ಫ್ರೆಂಡ್ಸ್ ಇದ್ರೆ ಏನು ಮಾಡೋಣ? ಒಂದು ಕೆಲಸ ಮಾಡು, ನಿನ್ನ ಜೊತೆನೇ ಯಾರೋ ಒಬ್ಬ ಬಂದ ಅಂತ ಹೇಳಿ ನಾವೇ ಹೋಗಿ ಫೋನ್ ಮಾಡು. ರಾಘಣ್ಣಂಗೆ ಫೋನ್ ಮಾಡಿಬಿಟ್ಟು, ರಾಘಣ್ಣ ಅಂಕಲ್ ನಾವು ನಿನಗೆ ಎಷ್ಟು ಫೋನ್ ಮಾಡ್ರಿ ಎತ್ತಬೇಡ್ರಿ ಅಂತ ಹೇಳು. ನಾನು ಅದು ಮಲ್ಲಿ ಅಣ್ಣ ಅಂತ ಸೇವ್ ಮಾಡ್ಕೊಂಡು ಮಾಡ್ತೀನಿ ನಾನು. ಹಂಗಾ? ಸರಿ. ಹಲೋ ಅಂಕಲ್, ಹಲೋ. ಇದು ಏನು ಗೊತ್ತಾ, ಇವಾಗ ನಾನು ಸ್ಫೂರ್ತಿ ಮಿಸ್ಸು ಸೇರಿ ಒಂದು ನಿಮಿಷ. ಇವಾಗ ನಾನು ಸ್ಫೂರ್ತಿ ಮಿಸ್ಸು ಸೇರಿ ಒಂದು ವ್ಲಾಗ್ ಮಾಡ್ತಿದ್ದೀವಿ. ಅದರಲ್ಲಿ ನಮ್ಮ ಅಮ್ಮಂಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗೋ ಪ್ಲ್ಯಾನು. ಇವಾಗ ನಮ್ಮ ಅಮ್ಮ ನಿಮಗೆ ಏನಾರ ಫೋನ್ ಮಾಡಿದ್ರೆ ಏನಾದರೂ ಎತ್ಬೇಡ್ರಿ, ನಾವು ಫೋನ್ ಮಾಡಿದ್ರು ಏನಾದರೂ ಎತ್ಬೇಡ್ರಿ, ಆಯಿತಾ? ಸೊ ಗೈಸ್, ನಾವಿವಾಗ ಬಂದಿದ್ದೀವಿ ಒಡ್ಡಿಗೆ. ಎಸ್, ಸುಮ್ಮನೆ ಹೇಳಿದ್ದು ಸುಳ್ಳು. ಸೊ ಗೈಸ್, ನಮ್ಮಮ್ಮ ಫೋನ್ ಮಾಡ್ತಿದ್ದಾರೆ. ಹಲೋ ಬೇಬಿ, ಹೋಗ್ತಿದ್ದೀನಿ ನಾನು. ನೀನು ಬರಬೇಡ ಬಿಡು ಬೇಬಿ, ನಾನು ಹೋಗಿ ಕರ್ಕೊಂಬರ್ತೀನಿ. ಸುಮ್ಮನೆ ಇಬ್ರಿಗೂ ಜಗಳ ಆಗುತ್ತೆ, ನಮ್ಮಿಬ್ರಿಗೆ. ಅಲ್ಲ, ನಮ್ಮಿಬ್ರು ಜಗಳ ಆದ್ರೆ ನಾನು ಏನಿಲ್ಲ, ಹೊಡೆದೇ ಬರೋದು ಇವತ್ತು ಅವನಿಗೆ. ಬೇಬಿ, ನಮ್ಮ ಅಪ್ಪನಾಣೆಗೂ ನಾನು ಪ್ರ್ಯಾಂಕ್ ಮಾಡ್ತಿಲ್ಲ ಬೇಬಿ. ನಿಜವಾಗ್ಲೂ ಪ್ರ್ಯಾಂಕ್ ಮಾಡ್ತಿಲ್ಲ, ನಾನು ಹೋಗ್ತಿದ್ದೀನಿ. ಅಮ್ಮ ತಾಯಿ, ನಿನ್ ಮೈಂಡು ಸರಿ ಆಯ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಸರಿ ತಡಿ, ನಾನು ಬಂದೆ, ಇಲ್ಲಿ ಗಾಡಿ ನಿಲ್ಸ್ ಮೇಲೆ ಹತ್ತು ಹೋಗ್ಬೇಕಲ್ಲ, ಹೋಗಿ ಬರ್ತೀನಿ ನಾನು. ನೋಡೋಣ. ಈ ಚಳಿಗೆ ಈ ಒಡ್ಡಲ್ಲಿ ಈಗ ಯಾರು ಇಳಿತಾರಪ್ಪ? ನಮ್ಮ ಜೊತೆ ಒಬ್ರು ಅಂಕಲ್ ಈಜಾಡಕ್ಕೆ ಬರ್ತಿದಾರಲ್ಲ, ಪಾಪ ಅವ್ರ ಆಸೆ ಇವಾಗ ಈಡೇ ಆಗ್ತೈತೆ. ಅವರೇ ಅವ್ರ ಅಂಕಲ್ ಇವಾಗ ಮಳೆ ಬರ್ಬೇಕಂತೆ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಅಂತ ನೋಡಿದ್ರೆ ಅಂಕಲ್ ಇಲ್ಲ, ಈ ಮಳೆ ಬರ್ತೈತೆ. ಅಲ್ಲ, ಇವಾಗ ಇವಳು ಏನ್ ರೋಪ್ ಆಗ್ತಾಳಲ್ಲ, ಇಲ್ಲಿ ಏನ್ ಮಾಡೋಣ ನಾವು? ಏನ್ ಮಾಡೋಣ? ಕರ್ಸ್ಕೊಂಬಿಡೋಣ, ಹಾಳಾಗಾದ್ರು ಹಾಳಾಗೋಗ್ಲಿ. ಕರ್ಸ್ಕೊಂಬಿಡೋಣ. ಇಲ್ಲಿ ಬಂದ್ರೆ ನಮ್ಮ ಜೀವಂತವಾಗಿ ಉಳಿತೀವೋ ಇಲ್ಲೋ? ಓಡೋಣ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ, ಓಡೋಗ್ಬೇಕಷ್ಟೇ ಇಬ್ರು ನಾವು. ಅವಳು ಬಂದ್ರೆ ಫೋನ್ ಮಾಡಿ ಬೇಗ. ಹಲೋ, ಏನಮ್ಮ ನಿನ್ ಮಗ ಬಂದಿದ್ದಾನೆ ನೋಡಿಲ್ಲಿ. ನಾನು ಹೇಳ್ದೆ ತಾನೇ ನಿನಗೆ ಕಳಿಸ್ಬೇಡ ಅಂತ. ಒಂದ್ ನಿಮಿಷ ಕೇಳಿಸ್ಕ. ಅವನು ಯಾರೋ ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಬಂದಿದ್ದಾನೆ, ಅವನು ಅರ್ಧಂಬರ್ಧ. ಅವನು ಅಲ್ಲಿ ಮಳೆ ಬರ್ತೈತೆ, ಅಲ್ಲಿ ಮಧ್ಯಕ್ಕೆ ಹೋಗಿ ಓ ಅಂತ ಇದ್ದಾನೆ. ಅಲ್ಲಿ ಹಿಂಗ್ ಹೋಗ್ತಾನೆ, ಹಿಂಗ್ ಬರ್ತಾನೆ. ಯಾಕೆ ಹೋಗ್ಬೇಕಿತ್ತು, ಈಜ್ ಬರಲ್ಲ ಅಂದ್ರೆ ಅವ್ನು ಸುಮ್ಮನೆ ಸುಳ್ಳು ಹೇಳಿರೋದು ಅವನು. ಯಪ್ಪ ಗಾಯ್ಸ್, ನನಗೆ ನಗೋನೆ ಕಟ್ ಆಗ್ತೈತೆ ಬೇಬಿ, ಬೇಗ ಬಾ ಅಂತ ಹೇಳ್ತೀನಿ ಅಷ್ಟೇ. ಬೇಬಿ, ಸ್ವಲ್ಪ ಬರ್ತೀಯಾ ನೀನಿಲ್ಲಿ? ಬರಲ್ಲ ನಾನು. ಇವ್ರ ಅಪ್ಪಂಗೆ ಫೋನ್ ಮಾಡ್ತೀನಿ, ಅದು ಇದು ಅಂತ ಹೇಳ್ತೀಯ ನೀನು. ನೀನು ಅಳೋದಲ್ಲ ಇವಾಗ ಏನ್ ಗೊತ್ತಾ, ಇವಾಗ ಹತ್ರ ಏನು ಬರಲ್ಲ ಇವಾಗ, ಆಯ್ತಾ? ಅಲ್ಲ, ಅವನು ಹೋಗ್ತಿದ್ದ ಬೇಬಿ, ಇನ್ನೊಂದು 5 ನಿಮಿಷ ಆದ್ರೆ ಹೋಗ್ತಿದ್ದ ಒಳಗಲ್ಲಿ. ಇಲ್ಲಿ ಯಾರು ಇಲ್ಲ ಕರಿಯೋಣ ಅಂದ್ರೆ. ಮಲ್ಯಣ್ಣಂಗೆ ಫೋನ್ ಮಾಡ್ತೀವಿ, ಅವಣ್ಣ ಎತ್ತಂಗಿಲ್ಲ. ನಾನೇ ಫೋನ್ ಮಾಡ್ತೀನಿ ಮಲ್ಯಣ್ಣಂಗೆ. ಅವ್ರು ಅಲ್ಲಿದಾರಂತೆ, ಅವ್ನು ನಾನು ದೂತಿದಾನಂತೆ, ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಫೋನ್.
ಬೇಬಿ ದೊಡ್ಡ ಇಶ್ಯೂ ಆಗತ್ತೆ, ಹೋಗ್ಲಿ ಬಾ, ನೀನೇ ಬಾ. ನಾನೇ ಮಾಡ್ತೀನಿ ಸರ್. ಇಲ್ಲ ಮಲ್ಯಣ್ಣಂಗೆ ನಾನೇ ಫೋನ್ ಮಾಡ್ತೀನಿ. ಯಪ್ಪ ಗಾಯ್ಸ್, ನಾನು ಹೇಳೇ ಬರ್ಬೇಕಿತ್ತು, ಮಲ್ಯಣ್ಣಂಗೆ ಫೋನ್ ಮಾಡ್ತಿದ್ದೀನಿ ಫ್ಲೋರಲ್ಲಿ. ನಾನು ಅದೇ ಆಗ್ತಿಲ್ಲ. ಮಳೆ ಬರ್ತಿದೆ ಸೀರಿಯಸ್ಲಿ ಇಲ್ಲಿ ಭಾರಿ ದೊಡ್ಡ ಇಶ್ಯೂ ಆಗ್ತೈತೆ. ಯಾರೋ ಕುರಿ ಮೇಸೋರೆಲ್ಲ ಬಂದಿದ್ದಾರೆ, ಸುಮ್ಮನೆ ನಾವು ಜಾತ್ರೆ ಮಾಡೋದು ನೋಡಿ. ನಾನೇ ಫೋನ್ ಮಾಡ್ಲಾ? ಬೇಬಿ ಪ್ಲೀಸ್ ಬಾ ನೀನೆ. ನಾನ್ ಬರಲ್ಲ. ಅಲ್ಲ ಬೇಬಿ, ನೀವಿಬ್ರು ಪ್ರಾಂಕ್ ಮಾಡ್ತೀವಿ, ನಾನ್ ಬರಲ್ಲ. ಯಪ್ಪ ಬೇಬಿ ಪ್ಲೀಸ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಬೇಬಿ. ಸೀರಿಯಸ್ನೆಸ್ ನಿನಗೆ ಅರ್ಥ ಆಗ್ತಿದ್ಯಾ? ಯಾವ ಸೀರಿಯಸ್ನೆಸ್ ಇಲ್ಲ ಇದು ಫೋನ್. ಅಲ್ಲ ನಿನಗೆ ಸೀರಿಯಸ್ನೆಸ್ ಅರ್ಥ ಆಗ್ತಿದ್ಯಾ ಬೇಬಿ? ಬಾ, ಹುಡುಗ ಅಳ್ತಿದ್ದಾನೆ ಫುಲ್ಲು. ಆ ಹುಡುಗ ಅಳ್ತಿದ್ದಾನೆ. ಇವನು ಒಳ್ಳೆ ವಿಚಿತ್ರ ಆಡ್ತೀಯ ನಿನ್ ಮಗ. ನಾನು ಏನ್ ಮಾಡ? ಒಂದ್ ಏಟ್ ಹೊಡೆದಿದ್ದಕ್ಕೆ ಹೆಂಗ್ ಆಡ್ತೀಯ ಅನ್ ಗೊತ್ತಾ? ಒಂದ್ ಏಟ್ ಹಿಂಗ್ ಹೊಡೆದೆ ಬೇಬಿ, ಅದಕ್ಕೆ ಹೆಂಗ್ ಆಡ್ತೀಯ ಅನ್ ಗೊತ್ತಾ? ಏನ್ ಗೊತ್ತಾ, ನೀವಿಬ್ರು ಹೆಂಗೆ ಅಂತ ನನಗ್ ಗೊತ್ತು. ಇಂತ ಇದೊಳಗೆ ಗಿಮಿಕ್ ಮಾಡಕ್ಕೆಲ್ಲ ನನ್ನ ಹತ್ರ ಬರ್ಬೋದು, ಆಯ್ತಾ ಬೇಬಿ? ನಿಜವಾಲ್ ಹೊಡೆದ್ರೆ ಅವ್ನ್ ಹೆಂಗಿರ್ತಾನೆ ಅಂತ ನನಗ್ ಗೊತ್ತಿದೆ. ಅವ್ನ್ ಯಾವ ಲೆವೆಲ್ ಅಲ್ಲಿ ಟೆಂಪರ್ ಆಗ್ತಾನೆ ಅಂತ ನನಗೆ ಲೇ ಟೆಂಪರ್ ಆಗಿದೆ, ನೀವು ಮಾತಾಡಿಸ್ಲೇ ಇಡಿಯಟ್. ಮಾತಾಡಲೇ. ಏನ್ ಮಾತಾಡೋದು ನಾನು ನಿಮ್ಮ ಹತ್ರ? ನನಗೆ ಸುಮ್ನೆ ಏನೇನೋ ಮಾತಾಡಬೇಡ. ನಿಮ್ಮ ಅಮ್ಮನ ಕರ್ಕೊಂಡು ಹೋಗು ಬೇಬಿ. ಹೆಂಗ ಮಾತಾಡ್ತೀಯಾನೆ? ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆ ಹುಡುಗನ್ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ಆಯ್ತು, ನೀವ್ ವಾಪಸ್ ನೀನ್ ಯಾಕೆ ಹೋಗಿದ್ಯಾ? ಅಲ್ಲ ನಾನೇ ಹೋಗಿದ್ದೀನಿ ಅಂದ್ರೆ ಅವ್ನ್ ಏನಾರು ಆದ್ರೆ ಇನ್ನೊಬ್ಬ ಹುಡುಗ. ನೀನ್ ಯಾಕೆ ಹೋಗಿದ್ಯಾ? ಎಲ್ಲ ಬಿಟ್ಟು ಮತ್ ಬಾ ನೀನೆ. ನೀನ್ ಬಂದ್ರೆ ನಾನು ಹೋಗ್ತೀನಿ. ಇವಾಗ ನಾನು ಬಂದಿದ್ದೀನಾ? ಇವಾಗ ನಾನು ಲೇ ಆ ಹುಡುಗ ಫುಲ್ಲು ಹಿಂಗೆ ಅಂತಿದ್ದಾನೆ. ಯಪ್ಪ ನಮ್ಮಮ್ಮ ಗಾಯ್ಸ್ ಫ್ರ್ಯಾಂಕೇ ಆಗ್ತಿಲ್ಲ. ಇಲ್ಲ ಗಾಯ್ಸ್ ಮಾಡೋಣ. ಇನ್ನು ಏನ್ ಗೊತ್ತಾ, ದೊಡ್ಡವರು ಹೇಳಿದ್ದಾರೆ ಮರಳಿ ಯತ್ನವ ಮಾಡು. ನಾನು ಲೈಫಲ್ಲಿ ಅದನ್ನೇ ಮಾಡ್ಕೊಂಬಂದಿದ್ದೀನಿ, ಇವಾಗ್ಲೂ ಮಾಡ್ತಿದ್ದೀನಿ. ಗಾಯ್ಸ್ ಏನಂದ್ರೆ, ನಾವು ಅವಳನ್ನ ಇಲ್ಲಿ ಕರ್ಸ್ಕೊಳ್ಳೋಣ ಅಂತ ನಾವು ಪ್ಲಾನ್ ಆಗ್ತಿದ್ರೆ, ಅವಳು ನಮ್ಮನ್ನೇ ಮನೆ ಕರ್ಸ್ಕೊಳ್ಳೋಣ ಅಂತ ರೋಪು. ಇವಾಗ ಏನು ಅನ್ನಿಸ್ತೈತೆ ಅಂದರೆ, ಈ ಪ್ರ್ಯಾಂಕು ಸಕ್ಸಸ್ ಆಗಲ್ಲ ಅಂತ ನನಗೆ ಅನ್ನಿಸ್ತೈತೆ. ಸೀರಿಯಸ್ ಗಾಯ್ಸ್, ವಿ ಆರ್ ಪುಟ್ಟಿಂಗ್ ಎಫರ್ಟ್ಸ್. ಇಲ್ಲ, ಒಂದು 10 ನಿಮಿಷ ಬಿಟ್ಟು ನಾನು ಹೆಂಗೆ ಫೋನ್ ಮಾಡ್ತೀನಿ, ಆ ಡೈಲಾಗ್ಸ್ ಕೇಳಿ ಅವಳು ಇಲ್ಲಿ ದರ ಓಡ್ಬರ್ಬೇಕು, ಹಂಗೆ ಮಾಡಿಸ್ತೀನಿ. ಇವಾಗ ಎತ್ತಬಾರ್ದಂತ ಫೋನು. ಸರಿಗಮ್ಮ. ಅಲ್ಲ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ ಅವಳಿಗೆ. ಮೋಸ್ಟ್ಲಿ ನಾವು ಸೀರಿಯಸ್ ಆಗಿದ್ದೀವಿ ಅನ್ನೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಅವಳಿಗೆ. ನಾವೀಗ ಸೀರಿಯಸ್ ಆಗಿದ್ದೀವ? ನಾವು ಸೀರಿಯಸ್ ಆಗಿದ್ದೀವಿ. ನಾವು ಸೀರಿಯಸ್ ಆಗಿಲ್ಲ, ಬಟ್ ಸ್ಟಿಲ್ ನಾವು ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಅವಳಿಗೆ ಗೊತ್ತಾಗ್ತಿಲ್ಲ. ವಾಟ್ ಟು ಡೂ ಗಾಯ್ಸ್? ಎಷ್ಟು ಫೋನ್ ಮಾಡ್ತಿದ್ದೀವಿ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಅವಳು ಫೋನ್ ಎತ್ತುತ್ತಾ ಇಲ್ಲ. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ಹೇಳು? ನಾನು ಫುಲ್ಲು ನಿನಗೆ ಫುಲ್ ಬೈಕೊಂಡು ಕರ್ಕೊಂಡು ಹೋಗ್ತೀನಿ ಮನೆಗೆ. ನೋಡಮ್ಮ ಅವನೆಲ್ಲ ಹೋದ, ಇವ್ನು ಬಂದ ನೋಡು ಅಂತ. ಅಲ್ಲೂ ನಮ್ಮಮ್ಮ ಅವ್ನು ಮುಳುಗ್ದವನು ಏನು ಮಾಡಿದ್ರಿ ಅಂದರೆ, ಮುಳುಗ್ದವನ್ನ ಅವನೇ ಹಂಗೆ ನಾವೇ ಏನೋ ಮಾಡಿ ಅಥರ್ವನೇ ಉಳಿಸ್ದ. ಹಂಗೆ ಹಿಂಗೆ ಏನೋ ಮಾಡಿದ್ವಿ. ಅವ್ನು ಹೆಂಗೋ ಮಾಡಿ ಅಥರ್ವ ಹಂಗೆ ಎಳ್ಕೊಂಡ. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತ ಹೇಳೋದು. ನಾನು ನಿನಗೆ ಫುಲ್ಲು ಬೈದು ಕರ್ಕೊಂಡು ಹೋಗ್ತೀನಿ. ಬೇಬಿಗೆ ಫುಲ್ಲು ಬೈತೀನಿ ನಿನಗೆ. ಅವಾಗ ನೋಡ ಹೆಂಗಾಗತ್ತೆ ಅಂತ ಅಷ್ಟೇ ಗೈಸ್. ಅವಳಂತೂ ಬರಲ್ಲ, ನಾವೇ ಹೋಗ್ತಿದ್ದೀವಿ ಇವಾಗ ವಾಪಸ್ಸು. ಪ್ಲ್ಯಾನು ನೋಡ, ಈ ಲಾಸ್ಟ್ ಚಾನ್ಸ್ ಅವಳು ಇವಾಗ ಏನಾಗ್ತಾಳೆ ಅಂತ. ತಲೆ ಒದ್ದೆ ಮಾಡ್ಕೊ ಗೈಸ್. ಅವನು ಸುಮ್ಮನೆ ಹೋಗಿ ಸ್ವಲ್ಪ ತಲೆಗಿಲ್ಲ ಒದ್ದೆ ಮಾಡ್ಕೊಳಂಗು. ಅಲ್ಲೇ ಅಥರ್ವ, ನನ್ನ ಗಾಡಿಯಲ್ಲಿ ಬಾಟ್ಲ್ ಐತಲ್ಲ, ನ್ಯಾಚುರಲ್ ವಾಟ್ರ್ ಹಾಕ್ಕಂತೀಯ? ಹುಷಾರು. ಸ್ವಲ್ಪ ಒದ್ದೆ ಆಗು, ಗೊತ್ತಾಗ್ಲಿ ಅವಳಿಗೆ. ಬಿಸಿ ಐತಲ್ಲ, ಅಕ್ಕ ಮನೆಯಿಂದ ಆಚೆ ಬರಲ್ಲ ಅಂತ ನಮಗೆ ಗೊತ್ತಾಯ್ತು. ಸೊ ನಾವೇ ಹೋಗಿ ಮನೆ ಸೇರ್ಕೋಬೇಕಷ್ಟೇ ಇವಾಗ. ಹೆಂಗೂ ಮಳೆ ಬೇರೆ ಬರ್ತದೆ. ವೆದರ್ ಮಾತ್ರ ಸೈಕಾಗಿದೆ ಸೀರಿಯಸ್ಲಿ.
ನೋಡಿದೆ ನೋಡಿಲೆ ಏನಮ್ಮ ಬಾಯಿ ಕೊಡಿಸ್ಕೊಬೇಡ ನನ್ನ ಹತ್ರ. ಅಮ್ಮ ಏನು ಇಲ್ಲಿ ನೋಡಿಲ್ಲ ಹೆಂಗ್ ಹೊಡೆದಿದ್ದಾರೆ. ಏನು ಇಲ್ಲಿ ನೋಡಿಲ್ಲ ಏನಾಗಿದೆ? ಹಿಂಗ್ ಬಂದು ಹಿಂಗೆ ಹೊಡೆದ್ರಮ್ಮ ಫುಲ್ ಗೊತ್ತಾಯ್ತಲ್ಲ ಇಲ್ಲ. ಅವ್ರು ಹೊಡೆದ್ರೆ ನೀನು ಹಿಂಗಿರ್ತಿದ್ದ? ಹಾಂ, ಮೂತಿ ನೋಡ್ಕೊಂಡು ಅಲ್ಲಿ ಮೊಬೈಲ್ ತೆಗಿ ಫಸ್ಟ್ ಕ್ಯಾಮ್ರಾನ, ಆಮೇಲೆ ಮಾತಾಡೋಣ ನನ್ನ ಹತ್ರ. ಪ್ರಾಂಕ್ ಆದ್ಲು ಗಾಯ್ಸ್. ಏನು ಪ್ರ್ಯಾಂಕ್ ಆಗಿಲ್ಲ. ಅಲ್ಲ ಬೇಬಿ ಚೂರು ಪ್ರಾಂಕ್ ಆಗಿಲ್ಲ. ಹಚ್ಕೊಂಡಿರೋ ನಿನಗೆ ಒಂದ್ ಸೆಕೆಂಡ್ ಭಯ ಆಯ್ತಲ್ಲ? ಏನೂ ಆಗಿಲ್ಲ, ಹೊಟ್ಟೆ ಒಳಗಡೆ ಏನೂ ಆಗಿಲ್ಲ. ಅವ್ನು ಒಟ್ಟಿಗೆ ಹೋಗ್ಬೇಡ, ನಾನು ಅವನೇ ದೊಡ್ಡ ಪುಕ್ಲ, ನನಗೆ ಗೊತ್ತಿದೆ ಅವ್ನು ಹಿಂಗೆ ಅಂತ. ಹೆಂಗೆ ಅಂತ ನನಗೆ ಗೊತ್ತಿದೆ. ಒಂದ್ ಸೆಕೆಂಡ್ ಕೂಡ ಯಾರೋ ಮುಳುಗೋಗ್ತಿದ್ದಾನೆ ಬಾಬಾ ಅಂತ ಕರಿತಿದ್ರು ಬರಂಗಿಲ್ಲ. ನೀವಿಬ್ರು ಹಿಡಿಬೇಕಿತ್ತು. ಬೇರೆ ಕಡೆ ಅದೇನ್ ಬಿಸಾಕಿದ್ಯಾ ತೆಗಿ ನನಗೆ. ಮಾಡಿದ್ದೆಲ್ಲ ವೇಸ್ಟ್. ಸೊ ಗಾಯ್ಸ್, ಸೊ ಇವತ್ತು ನಾವು ಫೈನಲಿ ಸಕ್ಸಸ್ಫುಲಿ ಬೇಬಿನ ಪ್ರ್ಯಾಂಕ್ ಮಾಡಿದ್ವಿ ಗಾಯ್ಸ್. ಇಲ್ಲ ಬರೀ ಸುಳ್ಳು. ಪ್ರ್ಯಾಂಕ್ ಮಾಡಿದ್ವಿ ಅಷ್ಟೇ. ಪ್ರ್ಯಾಂಕ್ ಆದ್ಮೇಲೆ ಎಲ್ಲರೂ ಹಿಂಗೆ ಹೇಳೋದು, ಪ್ರ್ಯಾಂಕ್ ಆದ್ಮೇಲೆ ಎಲ್ಲರೂ ಪ್ರ್ಯಾಂಕ್ ಆಗಿಲ್ಲ ಅಂತಾನೆ ಹೇಳೋದು, ಆಯ್ತಾ? ಪ್ರ್ಯಾಂಕ್ ಆದ್ಮೇಲೆ ಎಲ್ಲರೂ ಹಿಂಗೆ ಹೇಳೋದು ಗೈಸ್, ಪ್ರ್ಯಾಂಕ್ ಆಗಿಲ್ಲ ಅಂತಾನೆ ಹೇಳೋದು. ಓಕೆ ಓಕೆ ಬೇಬಿ, ನಿನ್ನ ಮನಸ್ಸಿಗೆ ಖುಷಿ ಬರ್ಲಿ ಅಂತ ನಾನು ನೀನ್ ಪ್ರ್ಯಾಂಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಎಫರ್ಟ್ಸ್ ಹಾಕಿದೀವಿ ಗೈಸ್, ಮಳೆಯಲ್ಲಿ ನೆಂದಿದೀವಿ, ಬರ್ತಾ ಮಂಡ್ಯಕ್ಕೆ ಆರಾಮಾಗಿ ಚಿಲ್ಲಾಗಿ ತಿನ್ಕೊಂಡ್ ಬಂದಿದೀವಿ. ಸೊ ಇಷ್ಟೆಲ್ಲ ಮಾಡಿದೀವಿ. ಸೊ ಅಷ್ಟು ನಿಮ್ಮನ್ನ ನಗ್ಸಕ್ ಟ್ರೈ ಮಾಡಿದೀನಿ. ನಾವು ಅಂತೂ ಬಿದ್ದು ನಗ್ತಿದೀವಿ. ನನಗಂತೂ ಯಾಕೋ ಗೈಸ್ ಇತ್ತೀಚಿಗೆ ನಗು ತಡೆಯಕ್ಕೆ ಆಗ್ತಿಲ್ಲ. ಐ ಡೋಂಟ್ ನೋ ವೈ. ಸೊ ಯಾ, ದಿಸ್ ಇಸ್ ಫುಲ್ ರಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದು ಅವ್ನ ಚಾನಲ್ ಕೊಲಾಬ್ ಆಗಿ ಬರುತ್ತೆ. ಸೊ ಯಾ, ಇಬ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.